ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಎಲ್ರಿಗೂ ನಮಸ್ಕಾರ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡಿದ್ದಕ್ಕೆ ಖುಷಿ ಆಯಿತು. ನಾವಿವತ್ತು ಪ್ರಖ್ಯಾತ ನಿರ್ದೇಶಕ ವಿಜಯ್ ಪ್ರಸಾದ್ ಅವರ ಆಫೀಸಿಗೆ ಬಂದಿದ್ದೀವಿ. ಇವ್ರ ಆಫೀಸ್ ಥರ ಇಲ್ಲ, ನಿಜವಾಗ್ಲೂ ಮನೆ ಥರ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಪಾಸಿಟಿವ್ ವೈಬ್ ಇದೆ, ನನಗಂತೂ ಪಾಸಿಟಿವ್ ವೈಬ್ ಬಂತು ಇಲ್ಲಿ. ಸೊ ನೀವು ಈಗ ಆಲ್ರೆಡಿ ಇಂಟರ್ವ್ಯೂಗಳನ್ನು ನೋಡಿದ್ದೀರಾ ಇವ್ರದ್ದು. ವಿಜಯ್ ಪ್ರಸಾದ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನೀವು ನೀರು ದೋಸೆ, ತೋತಾಪುರಿ, ಸಿದ್ಲಿಂಗು, ಪೆಟ್ರೋಮ್ಯಾಕ್ಸ್, ಅದಕ್ಕಿಂತ ಮುಂಚೆ ಸಿಲ್ಲಿಲಲ್ಲಿ ಈ ಎಲ್ಲದ ಬರವಣಿಗೆ ನಿರ್ದೇಶನದ ಖ್ಯಾತಿ ಇವ್ರದೇ. ಅದ್ಭುತ ಬರಹಗಾರ, ಒಳ್ಳೆಯ ಅದ್ಭುತ ವಾಗ್ಮಿ ಮತ್ತು ಅನೇಕ ಪ್ರಖ್ಯಾತ ಹಿಟ್ ಚಿತ್ರಗಳ ನಿರ್ದೇಶಕ ವಿಜಯ್ ಪ್ರಸಾದ್ ಅವರ ಕಚೇರಿಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂತ. ವೆಲ್ಕಮ್ ಸರ್, ನಿಮ್ಮ ಆಫೀಸ್ಗೆ ನಿಮಗೆ ಸ್ವಾಗತ. ಇಂಟರ್ವ್ಯೂ ಆಯಿತು ಸರ್. ನಾನು ಆಲ್ರೆಡಿ ಹೇಳಿದೆ, ಇಂಟರ್ವ್ಯೂಲು ಹೇಳಿದೆ, ನನಗೆ ನಿಮ್ಮ ಆಫೀಸ್ ಥರ ಫೀಲ್ ಆಗಿಲ್ಲ, ಮನೆ ಥರ ಫೀಲ್ ಆಯಿತು. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ. ಮೇಂಟೆನೆನ್ಸ್ಗೆ ಯಾರು ಇಟ್ಕೊಂಡಿದ್ದೀರಾ ಅಂತ? ಮೇಂಟೆನೆನ್ಸ್ಗೆ ನಾನೇ ಇಟ್ಕೊಂಡಿದ್ದೀನಿ. ಸಿದ್ಲಿಂಗುಲಿ ನಿಮ್ಮದು ಒಂದು ಡೈಲಾಗ್ ನಂಗೆ ಇಷ್ಟ. ಇವರು ಕೆಲಸದೊಳಾಗಿ ಬಂದ್ಲು, ಆಮೇಲೆ ಮನೆಯೊಳಗೆ ಆಗ್ಬಿಟ್ಲು ಅಂತ. ಹೌದು. ಸೊ ಆ ಥರ ಯಾರಾದರೂ ಇದ್ರಾ ಇಲ್ಲಿ? ಏನು ಕತೆ ಅಂತ? ಆ ರೀತಿಯಲ್ಲಿ ಏನೂ ಇಲ್ಲ. ನಾನು ಮತ್ತೆ ನಮ್ಮ ತಂಡ ಸೊ ಮೇಂಟೈನ್ ಮಾಡ್ತಾ ಇದ್ದೀವಿ. ಬಟ್ ಏನು ಗೊತ್ತಾ ಸರ್, ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಮನೇಲಿ ಹೆಣ್ಮಕ್ಳಿದ್ರೆ ಮಾತ್ರ ಇಷ್ಟು ಪಾಸಿಟಿವ್ ವೈಬ್ ಇರೋದು ಮತ್ತು ಇಷ್ಟು ನೀಟಾಗಿರೋದು ಮನೆ. ಗಂಡು ಮಕ್ಕಳು ನೀಟಾಗಿ ಇಟ್ಕೊಳ್ಳಲ್ಲ ಅಂತಲ್ಲ, 100ರಲ್ಲಿ ಒಬ್ಬರು ಇಬ್ಬರು, 100ಕ್ಕೊಬ್ಬ, ಕೋಟಿಗೊಬ್ಬ ಥರ. ನನಗೆ ಏನು ಅಂತಂದ್ರೆ, ನಾವು ಕೆಲಸ ಮಾಡೋ ಸ್ಥಳ ಮತ್ತೆ ನಾವು ಮಾಡೋ ಕೆಲಸನ ನಾವು ಪ್ರೀತಿ ಮಾಡಿದಾಗ್ಲೇನೆ ನಮ್ಗೆ ಒಂದು ಎನರ್ಜಿ ಬರೋದು. ಆಮೇಲೆ ಅದಕ್ಕೆ ಅದ್ರ ಮೇಲೆ ಜೊತೆಗೆ ಫಲಾನು ಹಂಗೆ ಸಿಗೋದು ನೀವು. ಹಾಗಾಗಿ ನಾವು ಹೆಚ್ಚು ಹೊತ್ತು ಎಲ್ಲಿ ಇರ್ತೀವಿ, ಕೆಲಸ ಮಾಡ್ತೀವಿ, ನನಗದು ಸ್ವಚ್ಛವಾಗಿರ್ಬೇಕು. ಬಟ್ ಅದು ನನಗೆ ಒಂದು ಪಾಸಿಟಿವ್ ವೈಬ್ಸ್ ಇದಾಗಿರ್ಬೇಕು. ಅದು ಆಫೀಸ್ ಆಗ್ಲಿ, ಮನೆ ಆಗ್ಲಿ, ಈವನ್ ಸ್ಮಶಾನನು ಕೂಡ ನೀವು ಹಂಗೆ ಇಟ್ಕೊಳ್ಬಹುದು ಪಾಸಿಟಿವ್ ಆಗಿ. ಅಲ್ಲಿ ಯಾವಾಗ್ಲೂ ನೆಗೆಟಿವ್ ಅಂತ ಹೇಳ್ತಾರೆ. ಎಷ್ಟು ಆತ್ಮಗಳು ಮಲಗಿರ್ತವೆ, ಎಷ್ಟು ಶಾಂತವಾಗಿ ಸೈಲೆಂಟ್ ಆಗಿ ಮಲಗಿರ್ತವೆ, ಎಂತ ಅಲ್ಲೂ ಪಾಸಿಟಿವ್ ಆಗ್ಬೋದು. ಯಾವಾಗ ಪಾಸಿಟಿವ್ ಎಲ್ಲಿ ಇರುತ್ತೆ ಅಂದ್ರೆ ನೀವು ಸ್ವಚ್ಛವಾಗಿದ್ದಾಗ ಮಾತ್ರ ಎಲ್ಲವೂ ಸ್ವಚ್ಛವಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಸೂಪರ್. ಇದು ಹಾಲ್ ಬಂದಿದ ತಕ್ಷಣ. ಎಸ್ ಸರ್. ಇದು ಪೆಟ್ರೋಮ್ಯಾಕ್ಸ್ ಪಿಕ್ಚರ್ಸ್ ನಿಮ್ದೇ ಪ್ರೊಡಕ್ಷನ್ ಹೌಸ್ ಅಲ್ವಾ ಇದು? ಹೌದು. ಇದು ನಾವು ಪೆಟ್ರೋಮ್ಯಾಕ್ಸ್ ಸಿನಿಮಾ ಶುರು ಮಾಡಿದಾಗ ಮಾಡಿದಂತ ಇದು. ಇಲ್ಲಿರೋಂಥ ಕಲಾವಿದರು ಇವರು ಎಲ್ಲರೂ ನನಗೆ ತುಂಬಾ ಆಪ್ತವಾಗಿರುವಂಥದ್ದು. ಅಂದ್ರೆ ನಾನು ಚಿಕ್ಕವನಿಂದ ನೋಡ್ಕೊಂಡು ಇದುವರೆಗೂ ಏನ್ ಬಂದಿದ್ದೀನಿ. ಸೊ ಅವರೆಲ್ಲ ಕಲಾವಿದರು ಫೋಟೋ. ಮತ್ತೆ ಮೇಲ್ಗಡೆ ಇರುವಂತದ್ದು ನನಗೆ ಇಷ್ಟವಾದಂತ ಸಿನಿಮಾಗಳ ವಿನ್ಯಾಸಗಳು. ಸೊ ಹಾಗಾಗಿ ಅದನ್ನ ಅಲ್ಲಿ ಹಾಕೊಂಡಿದ್ದೀನಿ. ನನಗೆ ಇಷ್ಟವಾದ ನಿರ್ದೇಶಕರು, ಮತ್ತೆ ನಟರು, ಮತ್ತೆ ಸಾಹಿತಿಗಳು, ಮತ್ತೆ ಇಲ್ಲಿ ನಮ್ಮ ಕನ್ನಡ ಸಿನಿಮಾದ ಒಂದಷ್ಟು ಹಳೆಯ ಸಿನಿಮಾಗಳು ನಂಗೆ ತುಂಬಾ ಇಷ್ಟ. ಆ ಸಿನಿಮಾಗಳ ಬಗ್ಗೆ ನಾನು ಇಷ್ಟವಾದ ನಟರು ಅಂತ ವಾಟಾಳ್ ನಾಗರಾಜ್ ಅವರು ಆ ಕಡೆ ಕನ್ನಡಕ್ಕೆ ಹಾಕೊಂಡಿರೋದು ಅಲ್ಲ? ಅಲ್ಲ 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 ಇಲ್ಲ, ಅವರು ಚಿ ಉದಯಶಂಕರ್ ಸರ್. ನೋಡಿ, ಇದು ಸಿದ್ಲಿಂಗು ಡೈಲಾಗ್ ನೋಡಿ. ಇದು ನಮ್ಮ ಹಿಸ್ಟ್ರಿ, ಆದರೆ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಪಾಸ್ ಆಗಿದ್ದೇ ಇಲ್ಲ. ನೈಸ್. ಮ್ಯಾಚ್ ಎಲ್ಲ ನೋಡ್ತೀರಾ ಸರ್? ಟಿವಿ ಗಿವಿ ಎಲ್ಲ ಇಟ್ಕೊಂಡಿದ್ದೀರಾ? ಮ್ಯಾಚ್ ಇದೆಲ್ಲ ನೋಡ್ತೀವಿ. ಅದೆಲ್ಲಕ್ಕಿಂತ ನೋಡಿಸಾಗಿ ಸಿನಿಮಾಗಳು ಹೆಚ್ಚು ನೋಡುವಂಥದ್ದು. ಓಕೆ, ಆಗುತ್ತೆ. ಇಲ್ಲಿ ಇದು ಬಿಟ್ಟರೆ ಅನೇಕ ಪುಸ್ತಕಗಳು. ಪುಸ್ತಕಗಳು ಇದ್ರ ಬಗ್ಗೆ ಏನು ಹೇಳೋದೇ ಬೇಡ, ಸಾಕು. ಪುಸ್ತಕಗಳ ಬಗ್ಗೆ ಮಾತಾಡೋಣ. ನಾನೊಂದಷ್ಟು ಓದೋ ಹವ್ಯಾಸ ಇದೆ, ಪುಸ್ತಕ ಪ್ರೇಮಿ ಕೂಡ. ಹಾಗಾಗಿ ಒಂದಷ್ಟು ನನಗೆ ಇಷ್ಟವಾದಷ್ಟು ಒಂದಷ್ಟು ಪುಸ್ತಕಗಳಿದೆ. ನೈಸ್. ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರು, ಸುವರ್ಣ, ಇದು ಉದಯ, ಮಿರ್ಚಿ ಅವಾರ್ಡ್ಸು. ಓಹ್ ನೈಸ್ ಸರ್. ಇದು ಅಡುಗೆ ಮನೆ. ಮನೆ ಥರನೇ ಆಗಬೇಕು. ಸೊ ಹಾಗಾಗಿ ಇಲ್ಲಿ ಮಾಮೂಲು ಡೈನಿಂಗ್, ಇದು ಕಿಚನ್, ಇದು ಇಟ್ಕೊಂಡಿದ್ವಿ. ಇದೇನು ಸರ್ ಇದು? ಅದೇ, ಇದು ರಾಜ್ಯ ಪ್ರಶಸ್ತಿ ಬಂದಿದ್ದು ಸಿದ್ಲಿಂಗು ಸಿನಿಮಾಗೇನೆ. ಡೆಬ್ಯೂ ಡೈರೆಕ್ಟರ್ ಅಂತ ಹೇಳಿ ಆ ವರ್ಷದಿಂದ ಶುರು ಮಾಡಿದ್ರು ಪ್ರಶಸ್ತಿ. ಅದು ಕೊಟ್ಟಿದ್ದು ಒಂದು ಬೆಳ್ಳಿ ಪದಕ, 50,000 ನಗದು ಹಣ, ಇದೊಂದು ಫಲಕ ಕೊಟ್ಟು ಪ್ರಶಸ್ತಿ ಪತ್ರ ಕೊಟ್ಟಿದ್ದು. ಈ ಸಂಭ್ರಮ ಡಿಮಾನಿಟೈಸೇಷನ್ ಆದಾಗ ವೇಸ್ಟ್ ಆಗಬಾರ್ದು ಅಂತ ಸಂಭ್ರಮ. ಇದು ತೋತಾಪುರಿ ಸಿನಿಮಾ ಮಾಡೋದಕ್ಕೆ ಅಂತ ಮುಂಚೆ ಜಗ್ಗೇಶ್ ಸರ್ ರಾಯರ್ ಹತ್ರ ಇಟ್ಬಿಟ್ಟು 2,500 ರೂಪಾಯಿ ಕೊಟ್ರು. ಒಳ್ಳೇದಾಗ್ಲಿ, ನಿಮ್ಗೆ ಇಟ್ಕೊಳ್ಳಿ ಅಂತೇಳಿ. ಸೊ ಅದನ್ನ ನಾನು ಕಷ್ಟ ಮಾಡದೆ ಫ್ರೇಮ್ ಹಾಕಿ ಇಟ್ಕೊಂಡಿದ್ದೀನಿ. ಸೂಪರ್. ಆಫೀಸ್ ತುಂಬಾ ನಮ್ಮ ಮೇಡಮ್ ಸದಾ ತರುಣಿ ಅಂತ ನೀವು ಹೆಸರು ಕೊಟ್ಟಿದ್ದೀರಲ್ಲ, ಸುಮನ್ ರಂಗನಾಥ್ ಅವ್ರ ಫೋಟೋಗಳು ಮತ್ತೆ ಯೋಗಿ ಅವ್ರ ಫೋಟೋ. ನಿಮ್ಮ ಫೋಟೋನೂ ಇಲ್ಲ, ಫ್ಯಾಮಿಲಿ ಫೋಟೋನೂ ಇಲ್ಲ, ಯಾಕೆ ಹಿಂಗೆ? ಇದು ಆಫೀಸ್ ಆಗಿರೋದ್ರಿಂದ ಫ್ಯಾಮಿಲಿ ಫೋಟೋ ಇಲ್ಲ.
ಸಿದ್ಲಿಂಗು ಸಿನಿಮಾದಲ್ಲಿ ಸಿದ್ಲಿಂಗು ಮತ್ತೆ ಇವರು ಮತ್ತೆ ಇನ್ನೊಂದು ಒಂದೆರಡು ಪಾತ್ರಗಳು ನನಗೆ ತುಂಬಾ ಆಪ್ತವಾಗಿರೋಂಥ, ಹಾಗಾಗಿ ಅವ್ರ ಫೋಟೋಸ್ಗಳನ್ನ ಹಾಕೊಂಡಿದ್ದೀನಿ. ನೀವು ಗಿಟಾರ್ ನುಡಿಸ್ತೀರಾ ಸರ್ ನೀವು? ಇಲ್ಲ, ಗಿಟಾರ್ ನುಡ್ಸೋದಿಲ್ಲ. ಸಿನಿಮಾ ಅಂದ ಕೂಡಲೇ ಎಲ್ಲವೂ ಬರುತ್ತೆ, ಸಂಗೀತ ಸಾಹಿತ್ಯ ಎಲ್ಲವೂ ಬರುತ್ತೆ. ಸಂಗೀತದ ಒಂದು ಭಾಗ ಒಂದು ಇರ್ಲಿ ಅಂತೇಳಿ ಇದನ್ನ ಹಾಕೊಂಡಿದ್ದೀನಿ. ಇದು ಒಂದು ಬರಹಗಾರರಿಗೆ ಅಂತ ಇಟ್ಕೊಂಡಿರೋದು. ಇದು ಒಂದಷ್ಟು ಬರವಣಿಗೆಗೆ ಆಕ್ಚುಲಿ ಇದನ್ನ ಒಂದು ಎಡಿಟ್ ಶೂಟ್ ಮಾಡ್ಬೇಕು ಅಂತ ನನಗೇನಂದ್ರೆ ಸುಮ್ಮನೆ ಒಂದು ಟೇಬಲ್ ಕಂಪ್ಯೂಟರ್ ಎಲ್ಲ ಇಟ್ಬಿಟ್ಟು ಎಡಿಟಿಂಗ್ ರೂಮ್ ಅಂತ ಮಾಡೋದಕ್ಕೆ ಇಷ್ಟ ಇಲ್ಲ. ಅಕೋಸ್ಟಿಕ್ ಮಾಡಿ ಇದೆಲ್ಲ ಮಾಡಿ ನೀಟಾಗಿ ಅಂದ್ರೆ ವೃತ್ತಿಪರತೆಯಲ್ಲಿ ಇರಬೇಕು ಅಂತ ಹೇಳಿ ಒಂದಿದೆ. ಅದು ಮುಂದಿನ ದಿನಗಳಲ್ಲಿ ಯೋಗಿ ಅವ್ರು ಮಲ್ಕೊಂಡಿದ್ದಾರೆ. ಯೋಗಿ ಅವ್ರು ಮಲ್ಕೊಂಡಿದ್ದಾರೆ ಇಲ್ಲ, ನಿಂತ್ಕೊಂಡಿದ್ದಾರೆ. ಬಟ್ ಸ್ಟ್ಯಾಂಡಿನಲ್ಲಿ ನಾವು ಮರಗಿಸಿದ್ದೀವಿ. ಆಲಾಪನ ಇವ್ರದಲ್ವಾ? ಅನೂಪ್ ಸಿಳ್ಳಿನ ಅವ್ರ ಮಗಳ ಹೆಸರು ಮತ್ತೆ ಅವ್ರದ್ದು ಮಗಳದ್ದು ನಾಮಕರಣ ಆದಾಗ. ಇದು ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ 2 ಬಂದಿದೆ ನನಗೆ. ಸಿದ್ಲಿಂಗಿಗೂ ಬಂತು, ನೀರ್ದೋಸೆ ಹೋಗಿ ಬಾ ಬೆಳಗ್ಗೆ ಸಾಹಿತ್ಯಕ್ಕೆ ಬಂತು. ನೈಸ್. ಪಾಪ ಪಾಂಡುನು ನೀವು ಬರವಣಿಗೆಯಲ್ಲಿ ಇದ್ರಿ? ಪಾಪ ಪಾಂಡು ಸ್ವಲ್ಪನಲ್ಲ, MS ನರಸಿಂಹಮೂರ್ತಿ ಸರ್ ಅಂತ ಅವ್ರು ಬರ್ದ್ರು. ಅವ್ರು ಬರ್ದಿರೋದು. ಒಂದು ನಿರ್ದೇಶನ ಆಯ್ತು. ಒಂದು ಶೂಟ್ ಮಾಡ್ಬೇಕಾದ್ರೆ ಒಂದು ಸಣ್ಣ ಪುಟ್ಟ ಸೇರ್ಸೋದು ಮಾಡೋದು ಬರೆಯೋದು ಆ ತರ. ಸೊ ಸಿಲ್ಲಿನಲ್ಲಿ ಡೈರೆಕ್ಷನ್ ನಿಮ್ದೆ? ಡೈರೆಕ್ಷನ್ ಬರವಣಿಗೆ ಇವ್ರದ್ದು MS ನರಸಿಂಹಮೂರ್ತಿ. ಪಾಪ ಪಾಂಡುನು ಹಂಗೆ? ಪಾಪ ಪಾಂಡು ಆಗಿಂದಾನೆ ನಗಿಸ್ತಿದ್ರಿ ನಮ್ನ ಅಂತ. ಇದೇನು ಸರ್ ಇದು ಹೈಕಮಾಂಡ್ ರೂಮಾ? ಇದು ಹೈಕಮಾಂಡ್ ರೂಮಾ ಸರ್? ಇದು ನನ್ನ ತುಂಬಾ ಆಪ್ತವಾದ ಸ್ಥಳ. ನಾ ಇಲ್ಲೇ ಕೂತು ಇಲ್ಲೇ ಸ್ಕ್ರಿಪ್ಟ್ ಬರೆಯೋದು. ಯಾವ ಹೋಟ್ಲು, ರೂಮು, ರೆಸಾರ್ಟು. ಸಾಮಾನ್ಯವಾಗಿ ಡೈರೆಕ್ಟರ್ಗಳು ಕೆಲವರೆಲ್ಲ ಹೋಟ್ಲ್ ಹಾಕೊಂಡ್ಬಿಡ್ತಾರಲ್ವಾ? ಕೆಲವ್ರು ಹಾಕೊಳ್ತಾರೆ, ರೂಮ್ ಹಾಕೊಳ್ತಾರೆ, ರೆಸಾರ್ಟ್ ಮಾಡ್ತಾರೆ, ಎಲ್ಲರಿಗೂ ಹೋಗ್ತಾರೆ. ನಾನು ಎಲ್ಲೂ ಹೋಗೋದಿಲ್ಲ. ಸೊ ನನ್ನ ಎಲ್ಲಾ ಬರವಣಿಗೆಗಳು ಎಲ್ಲೂ ಇಲ್ಲೇ ಆಗುತ್ತೆ. ನಾ ಎಲ್ಲೂ ಹೋಗೋದಿಲ್ಲ. ದಿನ ಬೆಳಗ್ಗೆ ಶೂಟಿಂಗ್ ಇಲ್ಲ ಅಂದ್ರೆ 10:30 ಸಂಜೆ 5 ಗಂಟೆ ತನಕ ಆಫೀಸ್ ಇರುತ್ತೆ. ಬೆಳಗ್ಗೆ ಬಂದು ನಮ್ಮ ತಂದೆ ತಾಯಿಗೆ ದೀಪ ಹಚ್ಚಿ, ದೇವ್ರ ದೀಪ ಹಚ್ಚಿ ಇಲ್ಲಿ ಕೆಲಸ ಮಾಡ್ತಾರೆ. ಅದೇನ್ ಸರ್ ಗಂಧದ ಕಟ್ಟಿದ ಬಾಕ್ಸ್? ಅದು 100 ಪೈಪರ್ಸ್ ಇಲ್ಲ, ಅದು ಬಾಕ್ಸ್ ಕೇಲು ಸಣ್ಣ ಪುಟ್ಟ ಅದು ಇದೆಲ್ಲ ಇಟ್ಕೊಳಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ರು ಸ್ಟ್ಯಾಂಡ್ಗಳು ಇಟ್ಕೊಳ್ತಾರೆ. ಅಲ್ಲೂ ಇಟ್ಟಿದ್ದೀನಿ ನೋಡಿ. ಬಟ್ ಇವತ್ತು 100 ಪೈಪ್ ಆ ಬಾಕ್ಸ್ ಇಟ್ಟಿದ್ದಕ್ಕೆ ನೀವು ಕೇಳಿದ್ದು. ಸ್ವಲ್ಪ ನಾನು ಕೆಣಕೋದು ಕೆದಕೋದು ಜಾಸ್ತಿ ತೀಟೆ, ಹಾಗಾಗಿ ಅದನ್ನ ಇಟ್ಕೊಂಡಿದ್ದೀನಿ. ಈಗ ಅದು ಪೆಟ್ರೋಮ್ಯಾಕ್ಸ್ ಪಿಕ್ಚರ್ಸ್ ಅಂತ ಇವಾಗ ಅಂಚೆ ಪೆಟ್ಟಿಗೆ ಅಂತ ಹೊಸದಾಗಿ ಶುರು ಮಾಡ್ಕೊಂಡಿದ್ರಲ್ವಾ? ಅಂಚೆ ಪೆಟ್ಟಿಗೆ ಅಂತ ಶುರು ಆಗುತ್ತೆ. ಅದ್ರ ಬಗ್ಗೆ ಇಷ್ಟರಲ್ಲೇ ಮಾಹಿತಿ ಎಲ್ಲ ಕೊಡ್ತೀನಿ. ನೈಸ್. ಮುಂದಿನ ಸಿನಿಮಾ ಬರ್ತಾ ಇದೆ, ಇದು ಎಕ್ಸ್ಕ್ಲೂಸಿವ್ ಮಾಹಿತಿ. ಅಂಚೆ ಪೆಟ್ಟಿಗೆ ಸಿನಿಮಾ ಪೀಪಲ್ ಮೈಸೂರು ಕಡೆಯಿಂದ ನಮ್ಮ ವಿಜಯ್ ಪ್ರಸಾದ್ ಸರ್ ನಿರ್ದೇಶನದಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ. ಸೊ ಇಲ್ಲೂ ಪುಟ್ಟಣ್ಣ ಕಣಗಾಲ್ ಸರ್ ಇದ್ದಾರೆ, ಸಿದ್ಲಿಂಗು ನನ್ನೆಲ್ಲ ನೆಚ್ಚಿನ ನಿರ್ದೇಶಕರು ಸರ್. ಸೊ ಇದು ಉಲ್ಟಾ ಪಲ್ಟಾ ಸಿನಿಮಾ ಮಾಡಿದಾಗ ನಾವು ಸಿನಿಮಾ ಕ್ಲಾಪ್ಗೆ ಇದು ಮಾಡಿದ್ದು. ಈ 1000 ರೂಪಾಯಿ ನೋಟು ಕೂಡ ಜಗ್ಗೇಶ್ ಸರೇ ಕೊಟ್ಟಿದ್ದು. ಇದು ನೀರ್ ದೋಸೆ ಮಾಡ್ಬೇಕು ಅಂತ ಹೋದಾಗ ಕತೆ ಹೇಳಿದಾಗ ಅದು ಇಷ್ಟ ಆಗಿ ರಾಯರ ಹತ್ರ 1000 ರೂಪಾಯಿ ನೋಟ್ ಇಟ್ಟು ಕೊಟ್ರು. ಅದನ್ನು ಕಟೌಟ್ ಹಾಕ್ಸಿಟ್ಟಿದ್ವಿ. ಯಾರಾದ್ರೂ ದುಡ್ಡು ಕೊಟ್ರೆ ಕಟೌಟ್ ಹಾಕ್ಸ್ಕೊಂಡ್ಬಿಡ್ತೀರಾ ಸರ್ ನೀವು? ಎಲ್ರು ಕೊಟ್ರೆ ಎಲ್ಲ ಕೊಡೋ ದುಡ್ಡೆಲ್ಲ ಕಟ ಹಾಕೊಂಡ್ಬಿಟ್ರೆ ನಾನ್ ಕಟೌಟ್ ಹಾಕ್ಬಿಡ್ತೀನಿ ಅಷ್ಟೇ. ಓಕೆ. ಮೌನ, ತಾಳ್ಮೆ, ಸಹನೆ ದೌರ್ಬಲ್ಯವಲ್ಲ, ಅವು ಅಸ್ತ್ರ. ಖಂಡಿತವಾಗ್ಲು. ಇದು ಅಟ್ಯಾಚ್ಡ್. ಇದು ಡಿಸ್ಕಷನ್ ರೂಮು. ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಹೇಳಿ ಹೇಳಿ. ನಮ್ಮ ಸಿದ್ಲಿಂಗು ಸಿನಿಮಾದ ಇಬ್ರು ನಿರ್ಮಾಪಕರು, ಅನ್ನದಾತರು. ಅವ್ರ ಬಗ್ಗೆ ಹೇಳೋದೇ ಬೇಡ. ಅವರು ವಿಶ್ವವಿಖ್ಯಾತಿ. ಅವರು ವಿಶ್ವವಿಖ್ಯಾತಿ ಸೆಲೆಬ್ರಿಟಿ ಪ್ರವೀಣ್ ಅವರು, ಅವರ ಸುಮಂತ್, ನಮ್ಮ ಮ್ಯಾನೇಜರ್ ಚೇತನ್, ಇವರು ಪ್ರೊಡ್ಯೂಸರ್ ಪ್ರಸಾದ ಕೊಟ್ರು. ಆಯಪ್ಪ ಸ್ವಲ್ಪ ನಿಧಾನ ಕೊಡೋದು ಕೊಡ್ತಾರೆ, ಸ್ವಲ್ಪ ನಿಧಾನ ಕೊಡೋಣ ಅಂತ ಸ್ವಲ್ಪ ತಡೆ ಹಿಡಿಯೋ ಜಾಸ್ತಿ, ತಡೆ ಹಿಡಿಯೋದು ತಡೆ ಓಡಿಸೋದು ಸ್ವಲ್ಪ ಜಾಸ್ತಿ. ಅವರು ಇವರು ಪ್ರದೀಪ್ ಅವರು ಅಂತ ಹೇಳಿ ನಿರ್ಮಾಪಕರು, ಬಲಗೈ ಬಂಟ. ಇವರು ನೀವು ನಾನೇ ಹೇಳ್ತೀನಿ, ಅವ್ರ ಸೆಲೆಬ್ರಿಟಿ. ಕನ್ನಡ ಪಿಕ್ಚರ್ ತೊಳೆದ ಮುಖ್ಯಸ್ಥರವರು. ಇವರು ಕರ್ನಾಟಕದ ಯೂಟ್ಯೂಬ್ ವಾಹಿನಿಯಲ್ಲಿ ಅತಿ ದೊಡ್ಡ ಹೆಸರು ಮಾಡಿರುವಂಥವ್ರು. ಕನ್ನಡ ಪಿಕ್ಚರ್. ಧನ್ಯವಾದ, ಒಳ್ಳೆಯದಾಗಲಿ ನಿಮಗೆ, ಮುಂದಕ್ಕೆ ಹೋಗ್ತಾ ಇರಲಿ. ಇವರಿಬ್ರು ಸಿದ್ಲಿಂಗು ಸಿನಿಮಾದ ಜೋಡೆತ್ತುಗಳು. ಟೈಮ್ ಇರುತ್ತೆ ಸರ್ ಪುಸ್ತಕಗಳು ಓದಕ್ಕೆ? ಈಗ ಇಂಥದ್ದೇ ಅಂತ ಹೇಳಕ್ಕಾಗಲ್ಲ. ಸೊ ಯಾವಾಗ ಸಮಯ ಆಗುತ್ತೋ ಅವಾಗ ಓದೋದು, ಸಂಗೀತ ಕೇಳೋದು ಇದ್ದೇ ಇರುತ್ತೆ. ಸುಮಾರು ಪುಸ್ತಕಗಳನ್ನ ಓದಿ ಎಷ್ಟೊಂದು ಅಥೆಂಟಿಕೇಶನ್ ವಿಚಾರಗಳನ್ನ ಇಟ್ಕೊಂಡು ತುಂಬ ವಿಚಾರಗಳನ್ನ ಒಂದು ಹಾಸ್ಯದ ಮುಖಾಂತರ, ಒಂದು ಸಣ್ಣ ಚೇಷ್ಟೆಯ ಮುಖಾಂತರ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡೋದ್ರಲ್ಲಿ ಪ್ರಯೋಗಶೀಲರಲ್ಲಿ ಮುಂಚೂಣಿಯಲ್ಲಿದ್ದಾರೆ ನಮ್ಮ ವಿಜಯ್ ಪ್ರಸಾದ್ ಸರ್.
ಅದಕ್ಕೆ ಇವರ ಸಕ್ಸಸ್ಗೆ ಅನೇಕ ನಿದರ್ಶನಗಳು ಇದೆ. ಇವರೇ ಹೇಳ್ದಂಗೆ ನಿಮ್ಮೆಲ್ಲರಿಗೂ ಗೊತ್ತಿರೋದಂಗೆ ಪಾಪ ಪಾಂಡು, ಉಲ್ಟಾ ಪಲ್ಟಾ, ಸಿಲ್ಲಿಲಲ್ಲಿ, ಮತ್ತು ನಮ್ಮ ನೀರು ದೋಸೆ, ಸಿದ್ಲಿಂಗು, ಪೆಟ್ರೋಮ್ಯಾಕ್ಸು, ತೋತಾಪುರಿ ಅಂತಹ ಅನೇಕ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವರು ನಿಮ್ಮಂತೆ ಸರಳ ಜೀವಿ. ಪ್ರತಿ ಸಾಯಂಕಾಲ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ, ಒಂದು ಸಂಸಾರ ಮೇಂಟೈನ್ ಮಾಡ್ತಾ ಇದ್ದಾರೆ ಅಲ್ವಾ ಸರ್? ಸರಳ ಜೀವಿಗೂ ಈ ತರ ಒಂದು ಅರ್ಥ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಏನು ಆಫೀಸ್ ಮುಗಿದು ಸೀದಾ ಮನೆಗೆ ಹೋಗ್ಬೇಕು ಅಂತ. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೇದು. ನಿಮಗೂ ಅಷ್ಟೇ, ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಸಿನಿಮಾನ ಅಷ್ಟೇ ಅಲ್ಲ, ENT ಕೀರ್ತಿ ಅವರ ಕ್ಲಿನಿಕ್ಕನ್ನು ಚೆನ್ನಾಗಿ ಆಶೀರ್ವಾದ ಮಾಡಿ ಚೆನ್ನಾಗಿ ಬೆಳೆಸಿ ಅಭಿವೃದ್ಧಿಗೊಳಿಸಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.